ಬ್ಯಾಕ್ ಟು ಪಾರ್ಟ್ 2 ಆಫ್ ಪೈಥಾನ್ ಕ್ಲಾಸ್ ಫಾರ್ ಬಿಗಿನರ್ಸ್. ಈ ಕ್ಲಾಸಲ್ಲಿ ನಾವು ಬಿಗಿನರ್ಸ್ಗೋಸ್ಕರ ಮಾಡಿರೋ ಪೈಥಾನ್ ಪಾರ್ಟ್ 2ನ ಮಾಡ್ತಾ ಇದ್ದೀನಿ. ಅಂದರೆ ಪೈಥಾನ್ ಕ್ಲಾಸ್ ಪಾರ್ಟ್ 2ನ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ನೀವೇ ನೋಡ್ಬೋದು, ಇಲ್ಲಿ ಆಲ್ರೆಡಿ ನೀವೇ ಓದ್ತಾ ಇದ್ದೀರಾ, ಅಫ್ಕೋರ್ಸ್ ಓದಿರ್ತೀರಾ. ನಾವು ನಿಮ್ಮ ಚೇತನ್, ನಡೀರಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಪೈಥಾನ್ ಕ್ಲಾಸ್ ಪಾರ್ಟ್ 2 ಫಾರ್ ಬಿಗಿನರ್ಸ್. ಇದರಿಂದ ನೀವು 2 ಮಂತ್ಸಲ್ಲಿ ಎಲ್ಲ ಕಲಿಬೋದು. ನೀವು ಕಮೆಂಟಲ್ಲಿ ಹಾಕಿ ವಿ ವಿಲ್ ಕ್ರ್ಯಾಕ್ ಪೈಥಾನ್ ಅಂತ, ಅವಾಗ ನಮಗೂ ನಂಬಿಕೆ ಬರುತ್ತೆ, ನನಗೂ ಮೋಟಿವೇಟ್ ಆಗುತ್ತೆ, ನೀವು ಮೋಟಿವೇಟ್ ಆಗ್ತೀರಾ. ಅದಕ್ಕೋಸ್ಕರ ಆದರೂ ಆಗ್ಬೋದು ನೀವು. ನಾವು ಸ್ಟಾರ್ಟ್ ಮಾಡಿದ್ರೆ, ವಿಡಿಯೋ ಸ್ಟಾರ್ಟ್ ಮಾಡೋದು ನೋಡಿದ್ರೆ ಇನ್ನು ನಡೀರಿ ಸ್ಟಾರ್ಟ್ ಮಾಡೋಕ್ಕನ. ಇವಾಗ ನಾನೇನು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ ಅಂದರೆ, ನೆಕ್ಸ್ಟ್ ಪಾರ್ಟ್ ಬಂದು ಈ ಪಾರ್ಟಲ್ಲಿ ಮಾಡಲ್ 2 ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ನಿಮಗೆ. ಮಾಡಲ್ 2ದಲ್ಲಿ ಫ್ಲೋ ಚಾರ್ಟ್ಸ್ ಆ್ಯಂಡ್ ಆಲ್ಗರಿದಮ್ ಬಗ್ಗೆ ಇರ್ತದೆ. ಫ್ಲೋ ಚಾರ್ಟ್ ಅಂದರೆ ಫ್ಲೋ ಚಾರ್ಟ್ ಈಸ್ ಎಕ್ಸ್ಪ್ಲನೇಷನ್ ಆಫ್ ದಿ ಡಯಾಗ್ರಾಮ್. ಇಲ್ಲಿ ನೋಡ್ಬೋದು ಮಾಡಲ್ 2ದಲ್ಲಿ ನಾವು ಇಷ್ಟು ಇವತ್ತು ಓದ್ಕೊಳ್ಳೋಣ. ಪೈಥಾನ್ ಮಾಡಲ್ 2 ಫ್ಲೋ ಚಾರ್ಟ್ಸ್ ಆ್ಯಂಡ್ ಆಲ್ಗರಿದಮ್ಸ್ ಇನ್ ಪೈಥಾನ್ ನೋಡ್ಬೋದು. ಫ್ಲೋ ಚಾರ್ಟ್, ಆಲ್ಗರಿದಮ್ಮು ಮತ್ತು ಸ್ಯೂ ಡಿಕೋಡ್ ಅಂದರೆ ಡಿಕೋಡ್ ಹೆಂಗೆ ಮಾಡೋದು, ಅದರಿಂದ ಏನು ಯೂಸು, ಅದು ಹೆಂಗಿರುತ್ತೆ ಅಂತ ಎಕ್ಸ್ಪ್ಲೈನ್ ಮಾಡೋದು, ಮತ್ತು ಟೈಮ್ ಆ್ಯಂಡ್ ಸ್ಪೇಸ್ ಕಾಂಪ್ಲೆಕ್ಸಿಟಿ ಬಗ್ಗೆ ಎಕ್ಸ್ಪ್ಲೈನ್ ಮಾಡೋಣ. ನಡೀರಿ ಕ್ಲಾಸ್ ಸ್ಟಾರ್ಟ್ ಮಾಡೋಕ್ಕನ. ಮಾಡಲ್ಸ್ 2 ಪೈಥಾನ್ ಪಾರ್ಟ್. ಇವತ್ತಿನ ಕ್ಲಾಸಲ್ಲಿ ನಾವು ಫಸ್ಟು ಫ್ಲೋ ಚಾರ್ಟ್ ಬಗ್ಗೆ ಡಿಸ್ಕಸ್ ಮಾಡ್ಕೊಳ್ಳೋಣ. ಫ್ಲೋ ಚಾರ್ಟ್ ಅಂದರೆ ಏನು, ಫ್ಲೋ ಚಾರ್ಟಲ್ಲಿ ಎಷ್ಟು ಟೈಪ್ಸು, ವಾಟ್ ಈಸ್ ಫ್ಲೋ ಚಾರ್ಟ್ ನೋಡ್ಬೋದು ಇಲ್ಲಿ. ವಾಟ್ ಈಸ್ ಫ್ಲೋ ಚಾರ್ಟ್? Flowchart is a diagrammatic representation of sequence of logical steps of the program. ನೋಡ್ಬೋದು, flowchart is a diagrammatic representation of sequence of the logical steps of the program. ಅಂದರೆ ಇವಾಗ ಡಯಾಗ್ರಾಮ್ಯಾಟಿಕ್ ಅಂದರೆ, ಇವಾಗ ನಾವೇನಾದರೂ ಎಕ್ಸ್ಪ್ಲೈನ್ ಮಾಡಬೇಕು ಅಂದರೆ ಒಂದು ಡಯಾಗ್ರಾಮ್ ಕ್ರಿಯೇಟ್ ಮಾಡಿಬಿಟ್ಟು ಕ್ಲೀನಾಗಿ ಎಕ್ಸ್ಪ್ಲೈನ್ ಮಾಡ್ತಾರೆ. ಇವಾಗ ಬಾಡಿ ಪಾರ್ಟ್ಸು, ಅದಕ್ಕೆ ಸ್ಕಲ್ ಡಯಾಗ್ರಾಮ್ ತಗೊಂಡು ಕ್ಲೀನಾಗಿ ಎಕ್ಸ್ಪ್ಲೈನ್ ಮಾಡ್ತಾರೆ. ಆ ಥರ ಎಕ್ಸ್ಪ್ಲೈನ್ ಮಾಡೋದನ್ನು ಡಯಾಗ್ರಾಮ್ಯಾಟಿಕ್ ರಿಪ್ರೆಸೆಂಟೇಷನ್ ಅಂತ ಹೇಳ್ತಾರೆ. ಮತ್ತು ಬಂದು ಲಾಜಿಕಲ್ ಸ್ಟೆಪ್ಸ್ ಅಂದರೆ, ಇವಾಗ ನೀವು ಎಕ್ಸಾಂಪಲ್ಗೋಸ್ಕರ ನೀವು ಮ್ಯಾಗಿ ಮಾಡ್ತೀರಾ ಅಂದ್ಕೊಳ್ಳಿ. ಫಸ್ಟ್ ಮ್ಯಾಗಿದಲ್ಲಿ ಏನೇನು ಸ್ಟೆಪ್ ಇರ್ತದೆ, ಮ್ಯಾಗಿ ಪ್ಯಾಕೆಟ್ಸ್ ತಗೊಬರಬೇಕು, ಮತ್ತು ವಾಟರು, ಮತ್ತು ಮ್ಯಾಗಿ ಮಸಾಲ, ಮತ್ತು ಕುಕ್ಕು, ಮತ್ತು ಈ ಕುಕ್ ಮಾಡೋದು, ಈಟ್ ಮಾಡೋದು, ಮತ್ತು ಈಟ್ ಮಾಡೋದು ಅಂತ. ಇಷ್ಟು ಸ್ಟೆಪ್ಸ್ನ ಡಯಾಗ್ರಾಮ್ಯಾಟಿಕ್ ಲೆವೆಲಲ್ಲಿ ಡಿವೈಡ್ ಮಾಡೋದು. ಇಷ್ಟು ಸ್ಟೆಪ್ಸಲ್ಲಿ ಎಷ್ಟು ಟೈಮ್ ತಗೊಳುತ್ತೆ, ಎಷ್ಟು ಟೈಮ್ ಆಗುತ್ತೆ, ಅದ್ರ ಬಗ್ಗೆ ಒಂದು ಡಯಾಗ್ರಾಮ್ ಹಾಕ್ಬಿಟ್ಟು ಎಕ್ಸ್ಪ್ಲೈನ್ ಮಾಡೋದು. ಅದನ್ನು ಡಯಾಗ್ರಾಮ್ಯಾಟಿಕ್ ಫ್ಲೋ ಚಾರ್ಟ್ ಅಂತಾರೆ, ರಿಪ್ರೆಸೆಂಟೇಷನ್ ಅಂತಾರೆ. ಲಾಜಿಕಲ್ ಸ್ಟೆಪ್ಸ್ ಅಂದರೆ ಇವಾಗ ಹೇಳಿದ್ನಲ್ಲ, ಮ್ಯಾಗಿ ಸ್ಟೆಪ್ಸ್ ಹೆಂಗೆ ಮಾಡ್ತೀರಾ ಹಂಗೆ ಎಕ್ಸ್ಪ್ಲೈನ್ ಮಾಡ್ಕೊಂಡು ಹೋದರೆ ನಮಗೆ ಅರ್ಥ ಆಗುತ್ತೆ ಹೆಂಗೆ ಮಾಡೋದು ಅಂತ. ಅದನ್ನು ಮಾಡ್ಬೋದು. ಮತ್ತು ನೋಡ್ಬೋದು ಸಿಂಬಲ್ಸ್. ಅದರೊಳಗಡೆ ಫ್ಲೋ ಚಾರ್ಟಲ್ಲಿ ಈ ಸಿಂಬಲ್ಸ್ ಯೂಸ್ ಮಾಡ್ಕೊಂಡೇ ಮಾಡ್ಬೇಕು ನಾವು. ಈ ಸಿಂಬಲ್ಸ್ ಬಿಟ್ಟು ಬೇರೆ ಸಿಂಬಲ್ ಯೂಸ್ ಮಾಡೋಕ್ಕಾಗಲ್ಲ. ಯೂಸ್ ಮಾಡಿದರೆ ಅದು ರಾಂಗ್ ಆಗುತ್ತೆ, ಫ್ಲೋ ಚಾರ್ಟಲ್ಲಿ ರಾಂಗ್ ಆಗುತ್ತೆ. ಮತ್ತು ಸಿಂಬಲ್ಸ್, ಫ್ಲೋ ಚಾರ್ಟ್ ಯೂಸ್ ಸಿಂಪಲ್ ಜಿಯೋಗ್ರಾಮ್ಯಾಟಿಕ್ ಶೇಪ್ಸ್ ಆ್ಯಂಡ್ ಆ್ಯರೋಸ್ ಫಾರ್ ದ ಪ್ರೊಸೆಸ್ ಆ್ಯಂಡ್ ಡೇಟಾ ಫ್ಲೋ. ನೋಡ್ಬೋದು, ಡೇಟಾನ ಅನಲೈಸ್ ಮಾಡಿ ಅದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಡೇಟಾ ಫ್ಲೋ ಅಂತ ಕರೀತಾರೆ. ಜಿಯೋಮ್ಯಾಟ್ರಿಕ್ ಶೇಪ್ಸ್ ಅಂದರೆ ಈ ಶೇಪ್ಸಲ್ಲಿ ಜಿಯೋಮ್ಯಾಟ್ರಿಕ್ಸ್ ಇದ್ರ ರಿಪ್ರೆಸೆಂಟೇಷನಲ್ಲಿ ಯೂಸ್ ಮಾಡಿರೋ ಶೇಪ್ಸು ಮತ್ತು ಆ್ಯರೋಸು ಇಷ್ಟರಲ್ಲಿ ಎಕ್ಸ್ಪ್ಲೈನ್ ಮಾಡಬೇಕಾಗತ್ತೆ. ಫಸ್ಟ್ ಸ್ಟೆಪ್ ನೋಡ್ಬೋದು ನೀವು. ಫಸ್ಟ್ ಸ್ಟೆಪ್ ನೋಡಿದರೆ ಈ ಸಿಂಬಲಲ್ಲಿ ಸ್ಟಾರ್ಟ್ ಮಾಡಬೇಕು ಪ್ರೋಗ್ರಾಮ್. ಎಲ್ಲ ಪ್ರೋಗ್ರಾಮ್ಗೂ ಫಸ್ಟ್ ಎಲ್ಲ ಫ್ಲೋ ಚಾರ್ಟ್ಗೂ ಎಕ್ಸ್ಪ್ಲೈನ್ ಮಾಡೋಕ್ಕೆ ಮುಂಚೆ ಸ್ಟಾರ್ಟಿಂಗ್ ಬರೀಬೇಕಾಗಿದ್ದು ಸ್ಟಾರ್ಟ್. ಇದರೊಳಗಡೆ ಬಂದು ಸ್ಟಾರ್ಟ್ ಬರೀಬೇಕು, ಮತ್ತು ಇದರೊಳಗಡೆ ಬಂದು ಇನ್ಪುಟ್ ಬರೀಬೇಕು. ಮತ್ತು ಇಲ್ಲಿ ಇನ್ಪುಟ್ ಪ್ರೋಸೆಸ್ ಎಕ್ಸ್ಪ್ಲನೇಷನ್ ಬರೀಬೇಕು. ಇದರೊಳಗಡೆ ಡಿವೈಡ್ ಆಗ್ತದೆ ಸ್ಟೆಪ್ಸು. ಡಿವೈಡೇಷನ್ನ ಇದರೊಳಗಡೆ ಬರೀಬೇಕು, ಮತ್ತು ಅದು ಬ್ಯಾಕ್ ಹೋಗ್ಬೋದು. ಇಲ್ಲ ಪ್ರೋಸೆಸ್ ಕಂಟಿನ್ಯೂ ಆದರೆ ನೆಕ್ಸ್ಟ್ ಸ್ಟೆಪ್ಗೆ ಹೋಗ್ಬೋದು. ಇದ್ರ ಬಗ್ಗೆ ಡೀಟೇಲ್ ಆಗಿ ಇವಾಗ ಈ ಪ್ರೋಗ್ರಾಮಲ್ಲಿ ಇದರೊಳಗಡೆ ಎಕ್ಸ್ಪ್ಲೈನ್ ಮಾಡ್ತೀನಿ. ನೋಡ್ಬೋದು ಇಲ್ಲಿ ಏರಿಯಾ ಆಫ್ ದಿ ರೆಕ್ಟ್ಯಾಂಗಲ್ಸ್ ಅಂದರೆ ಇದು ಫ್ಲೋ ಚಾರ್ಟ್ಸಲ್ಲಿ ಹೆಂಗೆ ಬರೀಬೋದು, ಹೆಂಗೆ ಮಾಡ್ಬೋದು ಅಂತ ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ. ಇಲ್ಲಿ ಫಸ್ಟ್ ಬಂದು ಸ್ಟಾರ್ಟ್. ಅವಾಗ ಹೇಳಿದ್ನಲ್ಲ, ಸ್ಟಾರ್ಟ್ ಅಂತ ಬರೀಬೇಕು. ಮತ್ತು ಬಂದು ಇನ್ಪುಟ್ ವ್ಯಾಲ್ಯೂ 1 ಅಂದರೆ ಇನ್ಪುಟ್ ವ್ಯಾಲ್ಯೂನ ಎಂಟ್ರಿ ಮಾಡಬೇಕು.
ಮತ್ತು ಬಂದು ಏರಿಯಾ ಅಂದರೆ ಅದನ್ನು ಅನಲೈಸ್ ಮಾಡೋದು. ಇವಾಗ ನಾವು ಇನ್ಪುಟ್ಟು i, b 1, b ಕೊಟ್ಟಿದ್ದೀರಿ, ಅದು ಪ್ರೊಸೆಸಿಂಗಲ್ಲಿದೆ. ಇದೆಲ್ಲ ಪ್ರೋಸೆಸ್ ಆಗಿಬಿಟ್ಟು ಇಲ್ಲೊಂದು 2-3 ಸ್ಟೆಪ್ಸ್ ಬರ್ತವೆ. ಅಂದರೆ ಪ್ರಿಂಟ್ ಏರಿಯಾ, ಪ್ರಿಂಟ್ ಮತ್ತು ಬಂದು ಪ್ರಿಂಟ್ 1, ಅನಲೈಸ್ ದಿ ಡೇಟಾ ಬರ್ತದೆ. ಮತ್ತು ಒಂದು ಪ್ರಿಂಟ್ ಇಲ್ಲಿ ಏರಿಯಾ ಇರೋದ್ರಿಂದ ಪ್ರಿಂಟ್ ಏರಿಯಾ ಅಂತ ಬರುತ್ತೆ. ಔಟ್ಪುಟ್ ಬಂದು ಇಲ್ಲಿ ಬರೀಬೇಕು. ಇದಾದ್ಮೇಲೆ ನೆಕ್ಸ್ಟ್ ಸ್ಟೆಪ್ ಬರುತ್ತೆ ಔಟ್ಪುಟ್ ವ್ಯಾಲ್ಯೂ ಇಸ್ 1 ಇಲ್ಲ b ಅಂತ ಬರ್ದ್ಬಿಟ್ಟು ಮತ್ತೆ ಪ್ರಿಂಟ್ 1 ಅಂತ ಹಾಕ್ಬಿಟ್ಟು ಮತ್ತೆ ಸ್ಟಾಪ್ ಆಗಬೇಕು. ಎಲ್ಲ ಪ್ರೋಗ್ರಾಮಲ್ಲೂ ಎಲ್ಲ ಫ್ಲೋ ಚಾರ್ಟ್ ನಾವು ಡಯಾಗ್ರಾಮ್ ಬರೆಯೋದ್ರಲ್ಲೂ ಸ್ಟಾರ್ಟು ಮತ್ತು ಸ್ಟಾಪು ಕಂಪಲ್ಸರಿ ಇರಬೇಕಾಗತ್ತೆ. ಅದು ಇರಬೇಕು. ಅಂದರೆ ಆ್ಯಕ್ಚುಲಿ ಅದು ಇಂಪಾರ್ಟೆಂಟ್. ಅದು ಬರ್ತಿಲ್ಲ ಮಾರ್ಕ್ಸ್ ಕೊಡಲ್ಲ ನಿಮಗೆ. ಮತ್ತು ಬಂದು ಇನ್ಪುಟ್ ವ್ಯಾಲ್ಯೂ ಮತ್ತು ಏರಿಯಾ ಎಕ್ಸ್ಪ್ಲನೇಷನು ಮತ್ತು ಪ್ರಿಂಟ್ ಏರಿಯಾ ಇಷ್ಟು ಬರುತ್ತೆ. ಮತ್ತು ಬಂದು ಸ್ಟಾಪ್. ಮೈ ಅಪ್ರೋಚ್ ಫಾರ್ ಗೆಟಿಂಗ್ ಐಡಿಯಾ ಅಂದರೆ ಐಡಿಯಾ ಬರೋಕ್ಕೆ ನಾವು ಇಷ್ಟರಲ್ಲಿ ಎಕ್ಸ್ಪ್ಲೇನ್ ಮಾಡ್ಕೋಬೇಕು. ಫಸ್ಟ್ ಬಂದು ಇನ್ಪುಟ್ ಅನಲೈಸ್ ಮಾಡಬೇಕು. ಮತ್ತು ಬಂದು ಔಟ್ಪುಟ್ ಅನಲೈಸ್ ಪ್ರೋಸೆಸ್ ನಾವು ನೋಡೋಕ್ಕಾಗಲ್ಲ. ಪ್ರೋಸೆಸ್ ಬಂದು ಕಂಪ್ಯೂಟ್ರಲ್ಲಿ ಆಗೋದು. ನಾವು ಇನ್ಪುಟ್ಟು ಔಟ್ಪುಟ್ಟು ಎರಡನ್ನ ಕರೆಕ್ಟಾಗಿ ನೋಡ್ಕೋಬೇಕಾಗತ್ತೆ. ಮೇಯ್ನು ಇವೆರಡನ್ನ ನಾವು ನೋಡ್ಕೋಬೇಕು. ಪ್ರೋಸೆಸ್ ಬಂದು ಸಿಸ್ಟಮ್ ಮಾಡೋದು. ನಾವು ಇನ್ಪುಟ್ ಪರ್ಫೆಕ್ಟಾಗಿ ಕೊಡಬೇಕು. ಮತ್ತು ಔಟ್ಪುಟ್ ಬಂದು ಎಷ್ಟು ಟೈಮ್ಗೆ ಎಕ್ಸಿಕ್ಯೂಟ್ ಆಗುತ್ತೆ, ಎಷ್ಟು ಹೊತ್ತಿಗೆ ಎಕ್ಸಿಕ್ಯೂಟ್ ಆಗುತ್ತೆ ಅಂದರೆ ಸ್ಟ್ರಾಟಜಿನ ನಾವು ನೋಟ್ ಮಾಡ್ಕೋಬೇಕು. ನಮ್ಗೆ ಅರ್ಥ ಆಗಬೇಕು, ನಮಗೆ ಬರುತ್ತೆ ಅಂತ ಅನಿಸ್ಬೇಕು, ಅವಾಗ ಅರ್ಥ ಆಗುತ್ತೆ. ನಮಗೆ ಬರುತ್ತೆ ಅಂತ ಅನಿಸಿದರೆ ಅವಾಗ ಅರ್ಥ ಆಗುತ್ತೆ. ಮತ್ತು ಬಂದು ಮೈ ಅಪ್ರೋಚ್ ಫಾರ್ ಗೆಟಿಂಗ್ ಐಡಿಯಾ ನೋಡ್ಬೋದು. ಇಲ್ಲಿ ಪ್ರೋಸೆಸ್ ಬಂದು ಸಿಸ್ಟಮಿಂದ ಆಗೋದು. ನಾವೇನು ಮಾಡೋಲ್ಲ. ನೀವು ಇನ್ಪುಟ್ ಹೆಂಗೆ ಕೊಟ್ಟಿರ್ತೀರೋ ಅದ್ರ ಪ್ರಕಾರ ಪ್ರೋಸೆಸ್ ಆಗುತ್ತೆ, ಔಟ್ಪುಟ್ ಬರುತ್ತೆ. ನಾವು ಔಟ್ಪುಟ್ ಚೆಕ್ ಮಾಡ್ಬೋದು, ಇನ್ಪುಟ್ ಚೆಕ್ ಮಾಡ್ಬೋದು, ಪ್ರೋಸೆಸ್ ಮಾತ್ರ ಚೆಕ್ ಮಾಡೋಕ್ಕಾಗಲ್ಲ. ಇದನ್ನು ನಡೆಯೋದು ಆ್ಯಕ್ಚುಲಿ. ಮತ್ತು ನೋಡ್ಬೋದು ನೀವು ಆಲ್ಗೋರಿದಮ್ ಬಗ್ಗೆ ಡಿಸ್ಕಷನ್ ಮಾಡೋಣ. ಆಲ್ಗೋರಿದಮ್ಸ್ ಇನ್ ಪೈಥಾನ್. ನೋಡ್ಬೋದು ನೀವು ಆಲ್ಗೋರಿದಮ್ನ ಎಕ್ಸ್ಪ್ಲೇನ್ ಮಾಡ್ತೀವಿ. ಇವಾಗ ಆಲ್ಗೋರಿದಮ್ ಅಂದರೆ ಏನಿಲ್ಲ, ಜಸ್ಟ್ ನಾವು ಒಂದು ಪ್ರೋಗ್ರಾಮ್ ಬರೀತೀರ ಅನ್ಕೋ, ಅದರೊಳಗಡೆ ಆಲ್ಗೋರಿದಮ್ ಅಂದರೆ ಇವಾಗ ಅದ್ರ ಮೀನಿಂಗ್ ತಿಳ್ಕೊಳ್ಳೋಣ. ಆಲ್ಗೋರಿದಮ್ ಇಸ್ ಎ ಸ್ಟೆಪ್ ಬೈ ಸ್ಟೆಪ್ ಪ್ರೊಸೀಜರ್ which defines a set of instruction to be executed in a certain order to get the desired output. ಅಂದರೆ ನೀವು ಇವಾಗ ಪ್ರೋಗ್ರಾಮ್ ಬರೀತೀರಾ, ಫಸ್ಟ್ ಬಂದು ಇನ್ಪುಟ್ ವ್ಯಾಲ್ಯೂಸ್ನ ಇನ್ಪುಟ್ ಫಂಕ್ಷನ್ಸ್ ಅಂತ ಹಾಕ್ಬಿಟ್ಟು ನಾವು ಏನೇನು ಇನ್ಪುಟ್ ಅಂದರೆ ಪ್ರಿಂಟ್ ಅಂತ ಯಾವ್ದಾದ್ರು ಹಾಕಿರ್ತೀರೋ ಅದು ಬರೀಬೇಕಾಗತ್ತೆ. ಮತ್ತು ಬಂದು ಔಟ್ಪುಟ್ ಬರೀಬೇಕಾಗತ್ತೆ. ಔಟ್ಪುಟ್ಟು ಬರೆಯೋಕ್ಕಾಗಲ್ಲ, ಅಂದರೆ ಪ್ರೋಸೆಸ್ ಬರೀಬೇಕಾಗತ್ತೆ. ಪ್ರೋಸೆಸ್ ಫಂಕ್ಷನ್ ಅಂತ ಹಾಕ್ಬಿಟ್ಟು ಏನೇನು ಪ್ರೋಸೆಸ್ಗೋಸ್ಕರ ಕೋಡ್ ಯೂಸ್ ಮಾಡಿರ್ತೀರೋ ಅದು ನೆಕ್ಸ್ಟ್ ಕ್ಲಾಸಲ್ಲಿ ನಾನು ಡೈರೆಕ್ಟ್ ಕೋಡಿಂಗ್ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡಿದ್ದೀನಿ. ಅಂದರೆ ಪೈಥಾನ್ ಪ್ರೋಗ್ರಾಮಿಂಗ್ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡಿದ್ದೀನಿ. ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಪೈಥಾನ್ ಪ್ರೋಗ್ರಾಮಿಂಗ್ನ ಅಂದರೆ ಹೆಂಗೆ ಪ್ರೋಗ್ರಾಮಿಂಗ್ ಅಂದರೆ ಒಂದೊಂದು ಸ್ಟೆಪ್ಪು ಒಂದೊಂದು ಪ್ರೋಗ್ರಾಮ್ ಕೊಟ್ಬಿಟ್ಟು ನಾವೇ ಮಾಡಿಸಿ ನಿಮ್ಮ ಕೈಯಲ್ಲಿ ನಿಮ್ಮ ಹತ್ರ ಕಂಪ್ಯೂಟರ್ ಇಲ್ಲ ಮೊಬೈಲ್ ಇದ್ದರೆ ಅದ್ರಲ್ಲಿ ಮಾಡೋಕ್ಕೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಇದರೊಳಗಡೆ ನೀವು ಅದರೊಳಗಡೆ ಎಕ್ಸಾಂಪಲಾಗಿ ಮಾಡ್ಬೋದು. ಆಲ್ಗೋರಿದಮ್ ಇಸ್ ಸ್ಟೆಪ್ ಬೈ ಸ್ಟೆಪ್ ಪ್ರೊಸೀಜರ್. ಅದು ಇವಾಗ ನೋಡ್ಬೋದು ನೀವು ಆಲ್ಗೋರಿದಮ್ ಪ್ರೊಸೀಜರ್ ಹೆಂಗಿರುತ್ತಂದರೆ, ಆಲ್ಗೋರಿದಮ್ ಬಂದು ಫಸ್ಟ್ ಸ್ಟಾರ್ಟ್ ಮತ್ತು ಸ್ಟಾಪು ಮತ್ತು ಇನ್ಪುಟ್ ಫಂಕ್ಷನ್ಸು ಮತ್ತು ಬಂದು ಪ್ರೋಸೆಸ್ ಫಂಕ್ಷನ್ಸು ಮತ್ತು ಔಟ್ಪುಟ್ ಫಂಕ್ಷನು ಮತ್ತು ಈ ಪ್ರಿಂಟ್ ಔಟ್ಪುಟ್ಟು ಮತ್ತೆ ಬರೋದು ಸ್ಟಾಪು. ಇಷ್ಟು ಬರೆದ್ರೆ ಆಲ್ಗೋರಿದಮ್ ಕಂಪ್ಲೀಟು. ಅಂದರೆ ಅಲ್ಲಿ ನಾವು ಕೊಟ್ಟಿರೋ ಕೋಡ್ ಪ್ರಕಾರ ನಾವು ಇದರೊಳಗಡೆ ಎಕ್ಸ್ಪ್ಲೈನ್ ಮಾಡಿ ಬರೀಬೇಕಾಗತ್ತೆ. ಇದು ಆಲ್ಗೋರಿದಮ್ ಕೂಡ ಕಲ್ತಿರಬೇಕು. ಫಸ್ಟ್ ಆಲ್ಗೋರಿದಮ್ ಬರೆದು ಮತ್ತೆ ಪ್ರೋಗ್ರಾಮ್ನ ಡಿವೈಡ್ ಮಾಡಿ ಬರೀಬೇಕಾಗತ್ತೆ. ಇಂಟರ್ವ್ಯೂಗಳಲ್ಲೆಲ್ಲ ಪ್ರತಿಯೊಂದು ಇಂಟರ್ವ್ಯೂದಲ್ಲೂ ಆಲ್ಗೋರಿದಮ್ ಬಗ್ಗೆ ಕೇಳ್ತಾರೆ. ಇವಾಗ ಗೊತ್ತಾಯ್ತಲ್ಲ, ಅಂದರೆ ವಾಟ್ಸ್ ದ ಸ್ಟೆಪ್ ಬೈ ಸ್ಟೆಪ್ ಪ್ರೊಸೆಸ್ ಅಂತ ಹೇಳಿದ್ನಲ್ಲ. ಆಲ್ಗೋರಿದಮ್ ಇಸ್ ಅ ಸ್ಟೆಪ್ ಬೈ ಸ್ಟೆಪ್ ಪ್ರೊಸೆಸ್ ವಿಚ್ defines a set of instruction to be executed in a certain order to get the desired algorithm. ಇಂಪಾರ್ಟೆಂಟ್ ಆಗಿರುತ್ತೆ. ನೀವು ನೋಟ್ ಮಾಡ್ಕೊಬೋದು, ಬುಕ್ ತಗೊಂಡು ಯಾವ್ದಾದ್ರು ನೋಟ್ ಮಾಡ್ಕೊಬೋದು. ಇವತ್ತು ಮಾಡೋದೆಲ್ಲ ಬರೀ ನೋಟ್ ಮಾಡ್ಕೊಳ್ಳೋದು ಮಾತ್ರ. ನಾಳೆಯಿಂದ ನೀವು ಕಂಪ್ಯೂಟರ್ ಇದ್ದರೆ ಕಂಪ್ಯೂಟರ್, ಇಲ್ಲ ಮೊಬೈಲ್ ಇದ್ದರೆ ಮೊಬೈಲಲ್ಲಿ ನಾವು ಮಾಡೋ ಪ್ರೋಗ್ರಾಮ್ನ ಎಕ್ಸಿಕ್ಯೂಟ್ ಮಾಡ್ಬೋದು. ನಿಮಗೆ ಅರ್ಥ ಆಗುತ್ತೆ ಹೆಂಗೆ ಮಾಡೋದು ಅಂತ. ಸ್ಟೆಪ್ ಬೈ ಸ್ಟೆಪ್ ಪ್ರೊಸೆಸ್ ಅಂದರೆ ಆಲ್ಗೋರಿದಮ್ ಬಂದು ಹಿಂಗೆ ಇರುತ್ತೆ. ಸ್ಟೆಪ್ 1 ಬಂದು ಸ್ಟಾರ್ಟು, ಸ್ಟೆಪ್ 2 ಬಂದು ಡಿಕ್ಲೇರ್ ದ 3 ಇಂಟಿಗ್ರೇಷನ್ ಆಫ್ ABD. ಅಂದರೆ ಇದು ಇನ್ಪುಟ್ ಕೊಟ್ಟಿರೋದು ನಾವು, ಅದು ABDನ ಇನ್ಪುಟ್ ಕೊಟ್ಟಿರೋದು. ಇಲ್ಲಿ ಬರೀಬೇಕಾಗಿದ್ದು ಇನ್ಪುಟ್ ಪ್ರೋಗ್ರಾಮ್ಸ್ ಅಂತ ಹೇಳಿದ್ನಲ್ಲ ಸ್ಟೆಪ್ 2ದಲ್ಲಿ, ಅದು ಇನ್ಪುಟ್ ಪ್ರೋಗ್ರಾಮ್ಸ್ ನೋಡ್ಬೋದು ನೀವು. ಮತ್ತು ಒಂದು ಸ್ಟೆಪ್ 3 ಡಿಫೈನ್ ವ್ಯಾಲ್ಯೂ ಆಫ್ AB. ಅಂದರೆ ಈ ABDದಲ್ಲಿ ABದು ಡಿಫೈನ್ ವ್ಯಾಲ್ಯೂ ಮಾಡಬೇಕು. ಸಮ್ ಕ್ಯಾಲ್ಕುಲೇಟ್ಸ್ ಆಫ್ AB. ಸಮ್ ಕ್ಯಾಲ್ಕುಲೇಟ್ ಮಾಡುತ್ತೆ. AB ಅಂದರೆ ಏನು ಅಂತ ಸಮ್ಮು ಕ್ಯಾಲ್ಕುಲೇಟ್ ಮಾಡುತ್ತೆ.
ಇಲ್ಲಿ ನೋಡಿ, ಇಲ್ಲಿ ಸಮ್ ಕ್ಯಾಲ್ಕುಲೇಟ್ ಅಂದರೆ ಕ್ಯಾಲ್ಕುಲೇಟ್ ಪ್ರೊಸೆಸಿಂಗ್ ನಡೆಯುತ್ತೆ. ಸ್ಟೋರ್ ಔಟ್ಪುಟ್ ಫಾರ್ ದಿ ಸ್ಟೆಪ್ 4. ಸ್ಟೆಪ್ 4 ಔಟ್ಪುಟ್ನ ಅನಲೈಸ್ ಮಾಡುತ್ತೆ, ಸ್ಟೋರ್ ಮಾಡ್ಕೊಳ್ಳುತ್ತೆ. ನಾವು ಅದನ್ನು ಸ್ಟೆಪ್ 5 ಎಕ್ಸಿಕ್ಯೂಟ್ ಮಾಡಬೇಕಾಗತ್ತೆ. ಸ್ಟೆಪ್ 5 ಬಂದು ಅದು ಎಕ್ಸಿಕ್ಯೂಟ್ ಆಗುತ್ತೆ. ಮತ್ತು ಸ್ಟೆಪ್ 6 ಪ್ರಿಂಟ್ ಬಂದು ABDದಲ್ಲಿ ಸಿ ಮಿಸ್ ಆಗಿದೆ. ಅದಕ್ಕೋಸ್ಕರ ಪ್ರಿಂಟ್ನ ಔಟ್ಪುಟ್ನ ಇದು ಸಜೆಸ್ಟ್ ಮಾಡೋಕ್ಕೆ ಸ್ಟೆಪ್ 4 ನಾವು ಸ್ಟೆಪ್ 5 ಎಂಟ್ರಿ ಮಾಡ್ಕೋಬೇಕಾಗತ್ತೆ. ಸ್ಟೆಪ್ 6 ಪ್ರಿಂಟ್ 6 ಅಂತ ಆಟೋಮೆಟಿಕಾಗಿ ತಗೊಳುತ್ತೆ. ಸ್ಟೆಪ್ 7 ಸ್ಟಾಪ್ ಮಾಡ್ಬೋದು ನೀವು. ಸಾರಿ, ಇಲ್ಲಿ ಈ ಎಡಿಟರ್ ಸ್ವಲ್ಪ ಮಿಸ್ಟೇಕ್ ಮಾಡಿದ್ದಾನೆ. ಸ್ಟಾಪ್. ಸ್ಟೆಪ್ 7 ಸ್ಟಾಪ್ ಆಗುತ್ತೆ. ಸ್ಟೆಪ್ 7 ಬಂದು ಸ್ಟಾಪ್ ನೋಡ್ಬೋದು ನೀವು. ಮತ್ತೆ ಬಂದು ಸ್ಟೆಪ್ 8 ಇರಲ್ಲ, ಅಂದರೆ ಇದ್ರ ಮೇಲೆ ಡಿಪೆಂಡ್ ಹಿಂಗೆ ಎಷ್ಟು ಸ್ಟೆಪ್ಸ್ ಹೋಗುತ್ತೆ ಅಂತ ನಾವು ಕೊಡೋ ಇನ್ಪುಟ್ ಮೇಲೆ ಡಿಪೆಂಡ್. ಚಿಕ್ಕಗೆ ಇನ್ಪುಟ್ ಕೊಟ್ಟಿರೋದ್ರಿಂದ ಸ್ಟೆಪ್ 7ಗೆ ಎಂಡ್ ಆಗಿದ್ದು. ದೊಡ್ಡ ಇನ್ಪುಟ್ ಕೊಟ್ಟರೆ 20-30 ಇನ್ಪುಟ್ ಔಟ್ ಅಂದರೆ ಸ್ಟೆಪ್ಸ್ ಗಂಟ ಹೋಗುತ್ತೆ. ನಿಮಗೆ ಅರ್ಥ ಆಗುತ್ತೆ, ಒಂದು 4 to 5 ಸೆಷನ್ಸ್ ಅಟೆಂಡ್ ಮಾಡಿ, ನಿಮಗೆ ಅರ್ಥ ಆಗುತ್ತೆ. ಮತ್ತು ಬಂದು CUD ಕೋಡ್ ಅಂದರೆ ಪಿ ಹೆಂಗೆ ಹಾಕಿದ್ದೀರಾ ಅಂತ ಕೇಳ್ತೀರಲ್ಲ, ಪಿ ಬಂದು ಸೈಲೆಂಟ್. ಆ CUD ಕೋಡ್ ಅಂದರೆ ಕೋಡ್ ಇಲ್ದಿರಾನೆ, ಅಂದರೆ ಸಿಂಟೆಕ್ಸ್ ಇಲ್ದಿರ ಕೋಡ್ ಬರೆಯೋದು. ಅಂದರೆ ಇವಾಗ ನಿನ್ನೆ ನೋಡಿದ್ರಲ್ಲ, ಪ್ರಿಂಟ್ ಕೋಡಿಂಗ್ ಅಂತ ಎಂಟರ್ ಮಾಡಿದೆ. ಪ್ರಿಂಟ್ ಕೋಡಿಂಗಲ್ಲಿ ಪ್ರಿಂಟ್ ಬಿಟ್ಬಿಟ್ಟು ಬ್ರಾಕೆಟ್ಸ್ ಬಿಟ್ಬಿಟ್ಟು ಡಬಲ್ ಇಂಡೆಟೆಡ್ ಕಾಮರ್ಸ್ ಬಿಟ್ಬಿಟ್ಟು ಬರೀ ಕೋಡಿಂಗ್ ಬರೆಯೋದನ್ನ ಸಿಕೋಡ್ ಡಿಕೋಡ್ ಅಂತಾರೆ. ಅಂದರೆ CUD ಕೋಡ್ ಅಂತಾರೆ. ಸ್ಯೂಡೋ ಡಿಕೋಡ್ ಅಂತಾರೆ. ಆ ವೇ ಆಫ್ ಎಕ್ಸ್ಪ್ರೆಷನ್ ಆನ್ ಆಲ್ಗಾರಿಥಮ್ ವಿತೌಟ್ ಕನ್ಫರ್ಮಿಂಗ್ ಟು ಸ್ಪೆಸಿಫಿಕ್ ಸಿಂಟೆಕ್ಸ್ ರೂಲ್ಸ್. ಫಾರ್ಮಲ್ ಹೈ ಲೆವೆಲ್ ರಿಪ್ರೆಸೆಂಟೇಷನ್ ಆಫ್ ದಿ ಆ್ಯಕ್ಚುಲಿ ಕೋಡ್. ಈ ಕೋಡಲ್ಲಿ ಅಂದರೆ ಸಿಂಟೆಕ್ಸ್ ಇಂಟು ಡಬಲ್ ಇಂಡೆಡ್ ಕಾಮ ಬ್ರಾಕೆಟ್ ಓಪನ್ ಇವೆಲ್ಲ ಯೂಸ್ ಮಾಡ್ತೀರ. ಡೈರೆಕ್ಟ್ ಪ್ರೋಗ್ರಾಮ್ ಮಾಡೋದನ್ನ ಈ CUD ಕೋಡ್ ಅಂತಾರೆ. ಅದರ ಎಕ್ಸಾಂಪಲ್ ನೋಡ್ಬೋದು, ಸೆಟ್ I to 0. ಇವಾಗ ನಿನ್ನೆ ಹಾಕಿದ್ರಲ್ಲ 0 ಅಂತ, ಅಂದರೆ ಕೋಡಿಂಗ್ ಅಂತ ಹಾಕಿದ್ರಲ್ಲ, ಅದನ್ನ ಇಲ್ಲಿ ಅದ್ರೊಳಗಡೆ ಕೋಡಿಂಗ್ ಮಾತ್ರ ಬರೀಬೇಕು. ಪ್ರಿಂಟು ಬ್ರಾಕೆಟ್ ಓಪನು ಡಬಲ್ ಇಂಡೆಡ್ ಕಾಮ ಎಲ್ಲ ಬರೀಬಾರ್ದು. ಬರೀ ಸೆಟ್ I to 0 ಅಂತ ಬಂದರೆ ಅಲ್ಲಿ ನಾವು ಕೋಡಿಂಗ್ ಅಂತ ಕೊಟ್ಟಿರೋದು ಕೋಡಿಂಗ್ ಅಂತ ಬರಿಬೋದು. ಇಲ್ಲ ನಾವು ಕೊಟ್ಟಿರೋ ಇನ್ಪುಟ್ ಬಗ್ಗೆ ಬರಿಬೋದು. ಇಲ್ಲಿ ಫಾರ್ ಈಚ್ I ಫ್ರಮ್ 0 to 9 ಅದನ್ನು ಎಕ್ಸ್ಪ್ಲೈನ್ ಮಾಡೋದನ್ನ CUD ಕೋಡ್ ಅಂತಾರೆ. ಇದರೊಳಗಡೆ ಬಂದು ಬರೀ ಆಡ್ ನಂಬರ್ಸ್, ಈವನ್ ನಂಬರ್ಸ್ ಬರಲ್ಲ. ಆಡ್ ನಂಬರ್ಸ್ 1, 3, 5, 7ವರೆಗೂ ಅಷ್ಟೇ ಬರೋದು, ಅದ್ರ ಮೇಲೆ ಬರಲ್ಲ. ಇಫ್ I is ಆಡ್, ಐನ ಡಿವೈಡ್ ಮಾಡಿ ಆಡ್ ನಂಬರ್ಸ್ಗೆ ಡಿವೈಡ್ ಮಾಡೋದಂದರೆ Aಗೆ 1, 3ಗೆ 2 ಹಂಗೆ. ಪ್ರಿಂಟ್ I ಎಂಡ್ ಫಾರ್ ಲೂಪ್, ಅಂದರೆ ಲೂಪ್ಗೆ ಎಂಡ್ ಆಗತ್ತಿದ್ದು. ಅಂದರೆ ಅವಾಗ ಹೇಳಿದ್ನಲ್ಲ ಸ್ಟಾಪ್ ಅಂತ, ಆ ಸ್ಟೆಪ್ಸ್ ಇಲ್ಲಿ ಎಂಟರ್ ಮಾಡಿಲ್ಲ. ಈ ಸ್ಟಾರ್ಟ್ ಸ್ಟಾಪ್ ಎಂಟರ್ ಮಾಡಿದರೆ ಬರೀ ಎಕ್ಸ್ಪ್ಲೈನ್ ಮಾಡಿದ್ದಾರೆ ಅಷ್ಟೇ. ಇದು ನೆಕ್ಸ್ಟ್ ಪ್ರೋಸೆಸ್ ಬಂದು ಕೋಡಲ್ಲಿ ಎಕ್ಸ್ಪ್ಲೈನ್, ಅಂದರೆ ಇದು ಎಕ್ಸ್ಪ್ಲೈನ್ ಮಾಡಿ. ಇದು ಕೇಳ್ತಾರೆ ಈ ಇಂಟರ್ವ್ಯೂದಲ್ಲಿ, ಕ್ವಶನ್ಸಿಗೂ ಕೇಳ್ತಾರೆ. ನೀವು ಅರ್ಥ ಮಾಡ್ಕೋಬೇಕಾಗತ್ತೆ. ಮತ್ತು ಒಂದು ನೆಕ್ಸ್ಟ್ ಟೈಮ್ ಆ್ಯಂಡ್ ಸ್ಪೇಸ್ ಕಾಂಪ್ಲೆಕ್ಸಿಟಿ. ಟೈಮ್ ಕಾಂಪ್ಲೆಕ್ಸಿಟಿ ಆ್ಯಂಡ್ ಸ್ಪೇಸ್ ಕಾಂಪ್ಲೆಕ್ಸಿಟಿ. ಟೈಮ್ ಅಂದರೆ ಟೈಮ್ ಡಿವೈಡ್ ಮಾಡೋದು. ನಾವು ಪ್ರೋಗ್ರಾಮ್ನ ಎಷ್ಟು ಫಾಸ್ಟಾಗಿ ಮಾಡ್ತೀರಿ, ಎಷ್ಟು ಫಾಸ್ಟಾಗಿ ಪ್ರೊಸೆಸ್ ಆಗುತ್ತೆ, ಎಷ್ಟು ಫಾಸ್ಟಾಗಿ ಔಟ್ಪುಟ್ ಬರುತ್ತೆ, ಅದನ್ನು ಟೈಮ್ ಕಾಂಪ್ಲೆಕ್ಸಿಟಿ ಅಂತಾರೆ. ಮತ್ತು ಬಂದು ಸ್ಪೇಸ್ ಕಾಂಪ್ಲೆಕ್ಸಿಟಿದಲ್ಲಿ ಅಂದರೆ ನಾವು ಎಲ್ಲೆಲ್ಲಿ ಎರರ್ಸ್ ಮಾಡಿರ್ತೀರೋ ಅದು ಹೆಂಗೆ ಸಾಲ್ವ್ ಮಾಡ್ತೀರಿ, ಟೈಮ್ ಕೂಡ ಅದ್ರ ಜೊತೆ ಹೆಂಗೆ ಸೇರುತ್ತೆ. ಟೈಮ್ ಕಾಂಪ್ಲೆಕ್ಸಿಟಿ ಸ್ಪೇಸ್ ಕಾಂಪ್ಲೆಕ್ಸಿಟಿ ಇದ್ದರೆ ಏನು ಯೂಸ್ ಇರುತ್ತೆ ಅದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತೀವಿ ನಾವು ಇವಾಗ. ಇದರೊಳಗಡೆ ಟೈಮ್ ಆ್ಯಂಡ್ ಸ್ಪೇಸ್ ಕಾಂಪ್ಲೆಕ್ಸಿಟಿ ಇವಾಗ ನೋಡೋಣ. ಟೈಮ್ ಕಾಂಪ್ಲೆಕ್ಸಿಟಿ ಅಂದರೆ ದ ಟೈಮ್ ಕಾಂಪ್ಲೆಕ್ಸಿಟಿ ಆಫ್ ಎ ಆಲ್ಗೋರಿದಮ್ quantify the amount of the time taken by an algorithm to run a function of the length of the input. ಇನ್ಪುಟ್ ಲೆಂತ್ ಎಷ್ಟಿರುತ್ತೆ, ಅದನ್ನು ಎಷ್ಟು ಫಾಸ್ಟಾಗಿ ಪ್ರೊಸೆಸ್ ಆಗುತ್ತೆ, ಎಷ್ಟು ಫಾಸ್ಟಾಗಿ ಔಟ್ಪುಟ್ ಬರುತ್ತೆ, ಮತ್ತು ಎಷ್ಟು ಟೈಮ್ ತಗೊಳ್ಳುತ್ತೆ, ಅದನ್ನು ನೋಟ್ ಡೌನ್ ಮಾಡ್ಕೊಳ್ಳೋದಕ್ಕೆ ಟೈಮ್ ಕಾಂಪ್ಲೆಕ್ಸಿಟಿ ಅಂತಾರೆ. ಇವಾಗ ಸ್ಪೇಸ್ ಕಾಂಪ್ಲೆಕ್ಸಿಟಿ. ಪ್ರಾಬ್ಲಮ್ ಸಾಲ್ವಿಂಗ್ ಯೂಸಿಂಗ್ ಕಂಪ್ಯೂಟರ್ ರಿಕ್ವೈರ್ಡ್ ಮೆಮೊರಿ to hold temporary data or final result, while the program data or final result. The program is in execution. The amount of the memory required by the algorithm to solve given a problem. ಅಂದರೆ ಎರರ್ಸ್ ಇರ್ತಾವೆ, ಫೋನ್ ಮಾಡಬೇಕು, ಅದನ್ನು ಸಾಲ್ವ್ ಮಾಡಬೇಕು. ಮತ್ತೆ ಬಂದು ಪ್ರಾಬ್ಲಮ್ನೆಲ್ಲ ಸಾಲ್ವ್ ಮಾಡಿದ್ಮೇಲೆ ಕಂಪ್ಯೂಟ್ರಲ್ಲಿ ಈ ಔಟ್ಪುಟ್ಟು ಇನ್ಪುಟ್ಟು ಎಷ್ಟು ಡೇಟಾ ಕವರ್ ಮಾಡಿದೆ, ಅಂದರೆ ಎಷ್ಟು ಸ್ಟೋರೇಜ್ ಕವರ್ ಮಾಡಿದೆ, ಅದು ಫುಲ್ ಎಕ್ಸ್ಪ್ಲೈನ್ ಮಾಡಬೇಕಾಗತ್ತೆ. ಅಂದರೆ ಎಕ್ಸ್ಪ್ಲೈನ್ ಆಗತ್ತೆ, ನೀವು ಮಾಡ್ಕೋಬೋದು.
ಅದು ಡೇಟಾ ಎಷ್ಟು ಸ್ಟೋರ್ ಆಗಿದೆ ಅದೆಲ್ಲ ನೋಟ್ ಡೌನ್ ಮಾಡಿಕೊಂಡು ಅದನ್ನು ಎಕ್ಸಿಕ್ಯೂಷನ್ ಅಂದರೆ ದೊಡ್ಡ ಆಫೀಸಲ್ಲಿ ಎಷ್ಟು ಡೇಟಾ ಸ್ಟೋರೇಜ್ ಆಗಿದೆ, ಈ ಪ್ರೋಗ್ರಾಮ್ ಎಷ್ಟು ದೊಡ್ಡದಾಗಿದೆ, ಈ ಫೈಲ್ ಹೆಂಗೆ ಶೇರ್ ಮಾಡ್ಬೋದು, ಅದ್ರ ಬಗ್ಗೆ ಕ್ರಿಯೇಟ್ ಮಾಡೋದು. ಇವತ್ತು ಮಾಡಲ್ 2ರಲ್ಲಿ ನಾವು ಕಲ್ತ್ಕೊಂಡಿದ್ದು ಫ್ಲೋ ಚಾರ್ಟ್ಸ್ ಆ್ಯಂಡ್ ಆಲ್ಗರಿದಮ್ಸ್. ಫ್ಲೋ ಚಾರ್ಟ್ಸ್ ಆ್ಯಂಡ್ ಆಲ್ಗರಿದಮ್ಸಲ್ಲಿ ನಾವು ಕಲ್ತಿರೋ ಟಾಪಿಕ್ಸ್ ಏನಂದರೆ ಫ್ಲೋ ಚಾರ್ಟು, ಆಲ್ಗರಿದಮು. ಫ್ಲೋ ಚಾರ್ಟ್ ಬರೆಯೋದು ಕಲ್ತಿದ್ದೀರಿ, ಆಲ್ಗರಿದಮ್ ಬರೆಯೋದು ಕಲ್ತಿದ್ದೀರಿ, ಮತ್ತು ಬಂದು PC ಕೋಡ್ ಅಂದರೆ CUD ಕೋಡನ್ನು ಕಲ್ತಿದ್ದೀರಿ. ಟೈಮ್ ಆ್ಯಂಡ್ ಸ್ಪೇಸ್ ಕಾಂಪ್ಲೆಕ್ಸಿಟಿ ಅಂದರೆ ತಿಳಿದಿದ್ದೀರಿ, ಅಂದರೆ ಅದ್ರ ಬಗ್ಗೆ ಏನೋ ತಿಳ್ಕೊಂಡಿದ್ದೀರಿ. ಇದನ್ನೆಲ್ಲ ಪ್ರಾಕ್ಟಿಕಲಾಗಿ ಎಕ್ಸಿಕ್ಯೂಷನ್ ಮಾಡೋಣ. ನಾನು ಮುಂದೆ ಬರೋ ಸೀರೀಸಲ್ಲಿ ಟೋಟಲ್ ಮಾಡ್ತೀನಿ. ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು, ಲೈಕ್ ಮಾಡ್ಕೊಂಡು, ಶೇರ್ ಮಾಡಿ. ಮತ್ತು ನೋಡ್ಬೋದು ಇದರಿಂದ ಅಂದರೆ ಇದೆಲ್ಲ ಏನು ಯೂಸ್ ಆಗತ್ತಂದರೆ ಅಪ್ಲಿಕೇಶನ್ ಇಟ್ ಈಸ್ ಯೂಸ್ಡ್ ಫಾರ್ ವೆಬ್ ಡೆವಲಪ್ಮೆಂಟ್, ಸರ್ವರ್ ಸೈಡ್, ಸಾಫ್ಟ್ವೇರ್ ಡೆವಲಪ್ಮೆಂಟ್, ಮಷಿನ್ ಲರ್ನಿಂಗ್ etc. ಇಷ್ಟೊಳಗಡೆ ಈ ಕೋಡ್ ಯೂಸ್ ಮಾಡೋಕ್ಕಾಗಲ್ಲ, ಅಂದರೆ ಈ ಪ್ರೋಸೆಸ್ ಯೂಸ್ ಮಾಡಬೇಕಾಗತ್ತೆ. ನಾವು ಈ ಪ್ರೋಸೆಸ್ ಯೂಸ್ ಮಾಡ್ಕೊಂಡು ನಾನೇ ವೆಬ್ ಡೆವಲಪ್ಮೆಂಟ್ ಸೀರೀಸ್ ಮಾಡ್ತೀನಿ, ಸಾಫ್ಟ್ವೇರ್ ಡೆವಲಪ್ಮೆಂಟ್ ಸೀರೀಸ್ ಮಾಡ್ತೀನಿ, ಮಷಿನ್ ಲರ್ನಿಂಗ್ ಸೀರೀಸ್ ಮಾಡ್ತೀನಿ. ಪ್ರತಿಯೊಂದು ಸೀರೀಸು ಮಾಡ್ತೀನಿ. ಅಂದರೆ ಇವಾಗ ಚಾನಲ್ ಸ್ಟಾರ್ಟ್ ಮಾಡಿರೋದು, ನೀವು ಸಪೋರ್ಟ್ ಮಾಡಿದರೆ ಎಲ್ಲ ಮಾಡ್ಬೋದು. ಜಸ್ಟ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ನಾನು ಮೋಟಿವೇಟ್ ಆದರೆ ಪಕ್ಕ ದಿನಕ್ಕೆ ಒಂದೊಂದು ವೀಡಿಯೋ ಕ್ಲಾಸ್ ಮಾಡಾಕ್ತೀನಿ ನಾನು. ಇವತ್ತು ನಿಮ್ಗೆ ಅರ್ಥ ಆಗಿದೆ ಅಂತ ನಂಗೆ ಅನಿಸುತ್ತೆ. ನಿಮ್ಗೆ ಅರ್ಥ ಆಗಿಲ್ಲ ಅಂದರೆ ಕಮೆಂಟಲ್ಲಿ ಹಾಕಿ, ಇನ್ನೂ ಡೀಟೇಲಾಗಿ ಎಕ್ಸ್ಪ್ಲೈನ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ನಾನು ನೆಕ್ಸ್ಟ್ ಕ್ಲಾಸಿಂದ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಮತ್ತು ಬಂದು ನೀವು ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ಸೀರೀಸಿಗೆ ಏನು ಬೇಕು ಅಂತ ಕಮೆಂಟ್ ಮಾಡಿ. ನೀವು ಕಮೆಂಟ್ ಮಾಡಿದ್ರೆ ನಾನು ಟ್ರೈ ಮಾಡ್ತೀನಿ ಎಕ್ಸ್ಪ್ಲೈನ್ ಮಾಡೋಕ್ಕೆ. ನೀವು ಏನು ಅಂದ್ಕೊಂಡಿದ್ದೀರೋ ಅದನ್ನು ಮಾಡೋಕ್ಕೆ ನಾನು ಟ್ರೈ ಮಾಡ್ತೀನಿ, ಪಕ್ಕ ಮಾಡ್ತೀನಿ. ಪ್ರತಿಯೊಂದು ಕ್ಲಾಸಸ್ಸು ಮಾಡ್ತೀನಿ. ಪೈಥಾನು 11 ಸೀರೀಸು ಮಾಡ್ತೀನಿ, ಅಂದರೆ 11 ಕ್ಲಾಸಸ್ ಸೀರೀಸು ಇರೋದು, 11 ಮಾಡ್ತೀನಿ. ಇದಾದಮೇಲೆ ಯಾವ್ದು ಬೇಕು, ಇಲ್ಲ ಡಿಪ್ಲೊಮಾ ಅವ್ರು ಯಾರಾದರೂ ನೋಡ್ತಾ ಇದ್ದರೆ M1 ಮಾಡಬೇಕು, ಇಲ್ಲ ಡಿಪ್ಲೊಮಾದಲ್ಲಿ 3rd ಸೆಮ್ಮಲ್ಲಿ ಪೈಥಾನ್ ಬರ್ತದೆ, ಆ ಪೈಥಾನ್ ಪ್ರೋಗ್ರಾಮ್ಸ್ ಯಾವ್ಯಾವ ಕೊಡ್ಬೋದು ಅವೆಲ್ಲ ಎಕ್ಸ್ಪ್ಲೈನ್ ಮಾಡೋ ಅಂತ ನೀವು ಕಮೆಂಟ್ ಹಾಕಿ ಸಾಕು. ನಾನು ಪಕ್ಕ ಒಬ್ರು ಹಾಕಿದ್ರು ಕಮೆಂಟು, ನಾನು ಮಾಡ್ತೀನಿ, ಕ್ಲಾಸಸ್ ಮಾಡ್ತೀನಿ. ಇವಾಗಿರೋದು ನಂಗೆ 4 ಸಬ್ಸ್ಕ್ರೈಬರ್ಸ್ ಅಷ್ಟೇ, ಅವ್ರಿಗೋಸ್ಕರನೇ ಇಷ್ಟು ಸೀರೀಸ್ ಮಾಡ್ತಾಯಿದ್ದೀನಿ. ಇನ್ನು ಕಮೆಂಟ್ ಹಾಕಿದ್ರೆ ನಾವು ಮಾಡಲ್ಲ. ನಿಮ್ಗೆ ಯಾವ ಕ್ಲಾಸಸ್ ಬೇಕೋ ಕೇಳಿ, ಯಾವುದು ಟಾಪಿಕ್ ಆದರೂ ಆಗಿರಲಿ, ನಾನು ಮಾಡ್ತೀನಿ ಕ್ಲಾಸಸ್ಸು. ನಿಮ್ಗೆ ಅರ್ಥ ಆಗ್ತಿದ್ರೆ ಕೇಳಿ ಸಾಕು, ನಾನು ಮಾಡ್ತೀನಿ ಅಷ್ಟೇ. ಇವತ್ತಿನ ಕ್ಲಾಸ್ ಮುಗೀತು. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಪಾರ್ಟ್ 2 ಆಫ್ ದಿ ಕ್ಲಾಸ್ ಪೈಥಾನ್ ಫಾರ್ ಬಿಗಿನರ್ಸ್ 2024 June 14 by